ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮ್ಮ ಫ್ಯಾಮಿಲಿ ಅವರು ಹೇಳ್ತಾರೆ ನೋಡಿ, ಸಮಸ್ತ ಕರ್ನಾಟಕದ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 1/1/26 ಹೊಸ ವರ್ಷದ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳು. ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಲಾಸ್ಟ್ ಡೇ ಆಫ್ 2025. ಇದು ನೀವು ನಾಳೆ ನೋಡ್ತಾ ಇರ್ತೀರಾ, ಬಟ್ ಅಡ್ವಾನ್ಸಾಗಿ ನಾನು ಇವಾಗಲೇ ವಿಶ್ ಮಾಡಿಬಿಡ್ತೀನಿ. ಹ್ಯಾಪಿ ನ್ಯೂ ಇಯರ್ 2026. ಇನ್ನೇನು ಮುಗೀತು ಇವತ್ತು ಮುಗಿದ್ರೆ ಈ ವರ್ಷ ಮುಗೀತು. ನಾನು ನಿಮಗೆ ನೆಕ್ಸ್ಟ್ ವರ್ಷನೇ ಸಿಗೋದು. ಇವತ್ತು ಈ ವ್ಲಾಗ್ ಮುಗಿದ್ರೆ ನೆಕ್ಸ್ಟ್ ವರ್ಷ ನಾಳೆ ಬರ್ತೀನಿ, ಅಂದರೆ ನೆಕ್ಸ್ಟ್ ವರ್ಷ ನಾಳೆ ಅಂತಗಾಗಲ್ಲ, ನೆಕ್ಸ್ಟ್ ವರ್ಷ ಬರ್ತೀನಿ ನಾನು. ಇವಾಗ ಜಸ್ಟ್ ತಿಂಡಿ ಮುಗಿಸ್ಕೊಂಡೆ. ನಮ್ಮ ಅಕ್ಕ ಯಾವುದೋ ಇದಕ್ಕೆ ಯಾವುದದು ಎಂತಗೋ ರೆಡಿ ಆಗ್ತವ್ರೆ, ಪ್ರೆಸೆಂಟೇಷನ್ಗೆ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಪ್ರೆಸೆಂಟೇಷನಿಗೆ ರೆಡಿ ಆಗ್ತವ್ರೆ. ನಾವೇನೋ ಕಾಲೇಜ್ಗೆ ಹೋಗ್ತೀವಿ ರೆಡಿ ಆದರೆ ಸರಿ, ಇವರು ಕೆಲ್ಸಕ್ಕೆ ಹೋಗೋರು ಪ್ರೆಸೆಂಟೇಷನಿಗೆ ರೆಡಿ ಆಗ್ತಾರೆ. ಇದು ಯಾವ ಥರ ಅಂತ ಗೊತ್ತಿಲ್ಲ. ಈಗ ಜಸ್ಟ್ ತಿಂಡಿ ಮುಗಿಸ್ಕೊಂಡು ಹೊರಟಿದ್ದೀನಿ. ನಮ್ಮಮ್ಮ ಅಕ್ಕಿ ರೊಟ್ಟಿ ಹಾಕಿದ್ರು, ತಿಂದೆ. ಕೋರಸ್ ಬೇರೆ ಹಿಂದೆಗಡೆಯಿಂದ BGM ಕೊಡ್ತಾ ಇರೋದು ಹಿಂದೆಗಡೆಯಿಂದ, ಸುಮ್ಮನೆ ಇರಲ್ಲ. ಸೌಂಡ್ ಬೇರೆ ಕೊಡ್ತಾವ್ರು ಹಿಂದೆಗಡೆಯಿಂದ. ಓಕೆ, ಇವಾಗ ಅಂಗಡಿ ಹತ್ರ ಹೋಗ್ತೀನಿ. ನಮ್ಮ ಅಮ್ಮನೂ ಎಲ್ಲ ಹೋಗೋರೆ, ನಾವು ಅಪ್ಪನ್ನ ಕಳಿಸ್ತೀನಿ. ಅಯ್ಯೋ, ಒಂದು ನಿಮಿಷ. ರೋಡಲ್ಲಿ ನಾವು ಹೋಗ್ತಾ ಇದೀವಿ ನಮ್ಮ ಅಂಗಡಿಗೆ. ಸ್ಪೈಡರ್ ಮ್ಯಾನ್ ನ್ಯೂ ಹೋಮ್ ಕಟ್ಬಿಟ್ಟೈತೆ ಇಲ್ಲೇನೆ. ಏನು ಸ್ಟ್ರಕ್ಚರ್ ಎಷ್ಟು ಟೈಟಾಗಿ ಕಟ್ಟೈತೆ ನೋಡಿ. ಒಂಚೂರು ಅಲ್ಲಾಡ್ದಂಗೆ ಪವರ್ಫುಲ್ಲಾಗಿ ಕಟ್ಟೈತೆ. ಇಲ್ಲೆಲ್ಲ ಆರ್ಕಿಟೆಕ್ಚರ್ ನೋಡಿ, ಅದ್ರದ್ದು ಏನು ಮಟ್ಟಿಗೆ ಆರ್ಕಿಟೆಕ್ಚರ್ ಮಾಡೈತೆ ಅಂತ. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಈ ರೋಡ್ ತೋರಿಸಿ ಎಷ್ಟೊಂದು ದಿನ ಹೋಗಿತ್ತು. ಫುಲ್ ಕ್ಲೋಸ್ ಮಾಡಿಲ್ಲ, ಊಟಕ್ಕೆ ಹೋಗೋಸ್ಕರ. ನಮ್ಮ ಮನೆಯಲ್ಲ, ಬೇರೆ ಕಡೆ ಐತೆ ಊಟ, ಅದಕ್ಕೆ ಹೋಗ್ತಾ ಇದ್ದೀನಿ. ಆಯ್ತು, ಇವಾಗ ಇನ್ನೂ ಜಸ್ಟ್ ಊಟ ಮಾಡ್ಕೊಂಬಂದೆ. ನಮ್ಮ ಅಕ್ಕ ಬರಲಿಲ್ಲ, ಮನೆಯಲ್ಲೇ ಊಟ ಮಾಡ್ತೀನಿ ಅಂತ ಇಲ್ಲೇ ಅವರೇ ಯಾವುದೋ ಫಿಲಮ್ ನೋಡ್ಕೊಂಡು ಕೆಲಸ ಮಾಡ್ಕೊಂಡು. ನಾನೀಗ ಜಸ್ಟ್ ಇನ್ನೂ ಊಟ ಮುಗಿಸ್ಕೊಂಡು ಬಂದಿದ್ದೀನಿ. ಊಟ ಮಾಡ್ಕೊಂಡು ಏನಿಲ್ಲ, ಅಂಗಡಿ ಕ್ಲೋಸ್ ಮಾಡಿ ಬಂದಿದ್ದೀನಿ ಅರ್ಧ. ಅಲ್ಲಿಗೆ ಹೋಗ್ಬೇಕು ಇವಾಗ. ನಮ್ಮ ಸರ್ ಬಂದ್ಬಿಟ್ಟು ಫುಲ್ ಡೀಪಾಗಿ ಮಲ್ಕೊಂಬಿಟ್ಟಾರೆ ಇವತ್ತು. ನಿದ್ದೆ ಇಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಬಂದ್ಬಿಟ್ಟು ಮನೆಯವರು. ನೋಡಿ, ಜಿಮ್ಮರ್ ಮನೋಜ್ ಫುಲ್ ಹೆಂಗೆ ಕಡಕಕ್ಕೆ ಬಾಡಿ ಮಾಡ್ಕೊಂಡು ಫುಲ್ ಡೀಪ್ ಆಗೋರು ಇವಾಗ. ಫುಲ್ ಬಾಡಿ ಮೇಲೆ ಕಾನ್ಸಂಟ್ರೇಷನ್ ತುಂಬ ಕೊಡ್ತಾ ಇದ್ದಾರೆ ಮನೋಜ್ ಅವ್ರಿಗೆ. 9 ಲಕ್ಷ. ಬಾಬು ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹9 ಲಕ್ಷ. ಹೆಂಗಾಯ್ತು ಎಕ್ಸಾಮ್ ಪ್ರಶಾಂತ್? ನೆನ್ನೆ ಫುಲ್ ಡೀಪಾಗಿ ನಿದ್ದೆ ಹೊಡಿತಿದ್ದ. ಇವತ್ತು ಅಲ್ಲೇ ಇದೇ ಟೈಮಲ್ಲಿ ಬಂದ್ಬಿಟ್ಟು ಏನು ಅವ್ನು ಬಾಯ್ ಕೇಳಿ ನೆನ್ನೆ ಹೇಳ್ತಿದ್ದಲ್ಲ, ಕ್ಯಾಮ್ರಾ ನೋಡು, ನಾನು ನೋಡ್ಬಿಡ. ಗೋವಿಂದ ಬಾಬು ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ₹9 ಲಕ್ಷ, ಅಕೌಂಟ್ 5 ಲಕ್ಷ, ಪರ್ಚೇಸ್ 4 ಲಕ್ಷ, 20,000 ಬಿಸ್ನೆಸ್ಸು, ಆಕಾಶ್ 7 ಲಕ್ಷ, ಸೋಲ್ಡ್ ಆಗಿರೋದು 6,40,000. ಇರೋ ನೀನು ಯಾವ್ದು ಇಲ್ಲೇ ಟಿಕ್ ಹಾಕಿರ್ತದೆ. ಎಕ್ಸಾಮ್ ಬರೆಯೋಕೆ ಹೋಗೋದ್ರೆ ರೀಲ್ಸ್ ನೋಡ್ತಿದ್ದಾನೆ ಎಲ್ಲ, ಅದಕ್ಕೆ ಇದಾಗಿರೋದು. ಅದಕ್ಕೆ ಹೇಳೋದು, ಓದೋ ಟೈಮಲ್ಲಿ ಓದಲಿಲ್ಲ, ಇವಾಗ ಬಂದ್ಬಿಟ್ಟು ಯಾವ್ದಾದ್ರು ಬರ್ರಿ ಅಂತ ನೋಡೋಣ. ಎನಿ 2 ಕ್ವಶನ್ಸ್ ಎನಿ ಟೂ ಅಂದರೆ ಇದೆಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾ ನೀವು? ಎಕ್ಸ್ಪ್ಲೇನ್ ಅಲ್ಲ, ಅದು ಲೆಕ್ಕ ಪ್ರಾಬ್ಲಮ್ ಮಾಡೋದು ಏನಿಲ್ಲ. ಇದು ಬರ್ಬಿಟ್ಟು ನಮ್ದು ಅವೆಲ್ಲ ಇಲ್ಲ, ನಮ್ಮದು ಬರೀ ರೈಟಿಂಗು. ಕೇಳು. ಇವಾಗ ಮನೆಗೆ ಬಂದಿದೆ, ಸ್ವಲ್ಪ ಏನೋ ಕೆಲಸ ಇರಲಿಲ್ಲ, ಸುಮ್ಮನೆ ಬಂದಿದೆ. 5 o'clock ಆಯ್ತಲ್ಲ, ಒಂದು ರೌಂಡ್ ಸಾಕೊಂಡು ಹೋಗೋಕ್ಕೆ ಬರ್ತೀನಿ ಡೈಲಿ ಸಂಜೆ ಹೊತ್ತು. ಹಾಗೆ ಬಂದಿದೆ ಇವಾಗ ಮನೆಯಿಂದ ಮನೆಗೆ. ಇದನ್ನು ನೋಡಿದ್ರೆ ಮಳೆ ಬರೋಂಗೂ ಆಗಿಲ್ಲ, ಏನಾಗಿಲ್ಲ. ಹೋಗ್ತೀನಿ, ಲೈಟೆಲ್ಲ ಹಾಕ್ಬಿಟ್ಟು ಅವ್ರು ಕೆಲಸ ಮಾಡ್ತವ್ರೆ ನಮ್ಮಮ್ಮ. ಇವಾಗ ನಾನು ಅಂಗಡಿ ಹತ್ರ ಹೋಗ್ತೀನಿ. ನಮ್ಮಪ್ಪ ಎಲ್ಲೋ ಹೋಗ್ತೀನಿ ಅಂತ ಹೇಳಿ ಬಂದೇ ಇಲ್ಲ ಇನ್ನು. ಇಲ್ಲಿ ಯಾರೋ ಕಾಲು ಹೊಡೆದ್ಬಿಟ್ಟವ್ರೆ, ಏನು ಸಿಗುತ್ತೆ ಅಂತ ಗೊತ್ತಿಲ್ಲ. ಹಿಂಗೆ ಕಾಲಿಗೆಲ್ಲ ಹೊಡೆದ್ಬಿಟ್ರೆ ಪಾಪ ಕುಂಟ್ತಾವನೆ. ಜಂಪ್ ಹೊಡೆದವನು ಇದ್ರ ಮೇಲೆ. ಅದೇನು ಸಿಗುತ್ತೆ ಅಂತ ಗೊತ್ತಿಲ್ಲ. ಇದು ಸೇರಿ ಒಂದು 4ನೇ ಸತಿ ಏನೋ. ಇಲ್ಲೆಲ್ಲ ಫುಲ್ ನೋಡಿ, ಇಲ್ಲೆಲ್ಲ ಕಿತ್ತೋಗ್ಬಿಟ್ಟೈತೆ. ಏನು ಇದು ಕೊಡಿದಾಗ ಗಿಫ್ಟ್ ಕೊಡ್ತಾರೆ ಅನಿಸ್ತದೆ ಅವ್ರಿಗೆ, ಹೊಡೆದ್ಬಿಟ್ಟು ಅವರಲ್ಲ ಅಂತ. ಅದು ಏನು ಜನನು ಅದು ಕೊಟ್ಬಿಟ್ಟು ಏನು ಸಿಗ್ತದೆ? ಫುಲ್ಲು ಈ ಕಡೆ ಒಂದು ಫುಲ್ಲು ಕಿತ್ತೆ ಹೋಗಿ ಪಾಪ ಊದ್ಕೊಂಬಿಟ್ಟೈತೆ. ಅದಕ್ಕೆ ಬಂದು ಇವತ್ತು ರೆಸ್ಟ್ ಮಾಡ್ತಾವನೆ. ಸಿಗಾಕೊಂಬಿಟ್ಟಿರೋ ಅವನೆಲ್ಲೋ. ಕಾಲು ಊದ್ಕೊಂಬಿಟ್ಟೈತೆ ಫುಲ್ಲು. ಏನು ಜನನೋ ಏನು ಬುದ್ಧಿ ಕಲ್ತವ್ರೆ. ಸ್ವೀಟ್ ತಿನ್ನಂಗಿಲ್ಲ, ಒಬ್ಬರು ತಿನ್ನಾಗೇನಿಲ್ಲ. ನಿಮ್ಗೆ ಹೋಗೋರು ಸ್ವೀಟ್ ತಿನ್ಬಾರ್ದು, ಏನಾಗಲ್ಲ. ಸ್ವಲ್ಪ ತಿಂದರೆ ಏನಾಗಲ್ಲ, ಒಂದು ಚೂರು ತಿಂದರೆ ಎಲ್ಲ ಏನಿಲ್ಲ. ತಿನ್ನಬಾರ್ದು ಅಂತ ಇರೋದು. ಚೂರು ತಿಂದರೆ ತಿನ್ನಲೇಬಾರ್ದು ಅಂತ ಏನಿಲ್ಲ, ಅದಕ್ಕೆ ಚೂರು ತಿನ್ನೋದು ಅಷ್ಟೇ. ಅದು ಒಬ್ಬಟ್ಟಲ್ವಾ, ಚೆನ್ನಾಗಿರ್ತಾರೆ, ಅದಕ್ಕೋಸ್ಕರನೇ ತಿನ್ನೋದು ಒಬ್ಬಟ್ಟನ್ನು. ಡೈಲಿ ಮಾಡೋಲ್ಲ, ಅಪರೂಪಕ್ಕೆ ಮಾಡೋದಲ್ವ ತಿನ್ನೋದಂಗೆ. ಮೇಡಮ್ ಕೆಲಸ ಮಾಡ್ತಾನೆ ಎಲ್ಲೋ ಅಯ್ಯ
ಅಷ್ಟೇ. ಅದ್ರ ಪಾಡಿಗೆ ಅದು ಓಡ್ತಾ ಇರ್ತದೆ, ಇರಲ್ಲ. ಎಕ್ಸ್ಟ್ರಾ ಎಕ್ಸ್ಟ್ರಾ ಡಂಬಲ್ಸ್ ಹೊಡೆಯೋದು ಅಮ್ಮನ ಹೇಳ್ಕೊಡ್ತೈತೆ ನನಗೆ. ಎಕ್ಸ್ಟ್ರಾ ಮಾಡಿದ್ರೆ ಮುಗೀತು ಅಂತ. ಐತೆ 5 ಜನಕ್ಕೆ 5. ನಾವು ಅಮ್ಮಂಗೆ ಕಾಫಿ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾವ್ರಿ. ಸ್ವಲ್ಪ ಊಟ ಮಧ್ಯಾಹ್ನ ಕಡಿಮೆ ಮಾಡಿದ್ದೆ ನಾನೇನೆ. ಇವಾಗ ಅದಕ್ಕೆ ಇದನ್ನೆಲ್ಲ ತಿನ್ಕೊಂಡು ಹೋಗ್ತೀನಿ ಅಂಗಡಿ ಹತ್ರ. ಅವ್ರು ಹೇಳಿದ್ದಕ್ಕೆ ಕಾಫಿ ಮಾಡಿಕೊಡ್ತಾವ್ರೆ. ಈಗ ಬಂದೆ, ಅವರು ಎಲ್ಲ ಹೋಗಿದ್ರು. ಅವರು ಬಂದು ಏನೇನೋ ಕೆಲಸ ಮುಗಿಸಿ ಇವಾಗ ನನಗೆ ಹೇಳಿದ ತಕ್ಷಣ ಕಾಫಿ ಮಾಡಿಕೊಡ್ತಾರೆ ಕುಡಿಬೇಕು. ಇವಾಗ ಜಸ್ಟ್ ಮನೆಗೆ ಬಂದೆ. ಕಂಡುರಿತೈತೆ ನಮ್ಮಮ್ಮ ಅಡುಗೆ ಮಾಡ್ತಾವ್ರೆ. ಪಲಾವ್ ಮಾಡ್ತಾವ್ರೆ ಇವಾಗ. ಚಿಕನ್ ಬಿರಿಯಾನಿ ಮಾಡ್ತಾರೆ ಇವಾಗ. ಅದಕ್ಕೆ ರೆಡಿ ಮಾಡ್ತಾವ್ರೆ ಎಲ್ಲ ಐಟಮ್ಸ್ನ. ನಮ್ಮಪ್ಪ ಆಗಲೇ ಬಂದರು. ನಾನು ಇವಾಗ ಜಿಮ್ಗೆ ಹೋಗ್ಬೇಡ ಅಂತ ನಮ್ಮಪ್ಪ ಸೀರಿಯಲ್ ನೋಡ್ತಾರೆ ಕೂತ್ಕೊಂಡು. ನಮ್ಮ ಅಕ್ಕನೂ ನಮ್ಮಪ್ಪ ಆದರೆ ಹೊರಟೆ. ನೀನು ಯಾವ ನ್ಯೂ ಇಯರು ಮಾಡಲ್ಲ ಗೊತ್ತು ನನಗೆ. ಹೋಗ್ಬಿಟ್ಟು ಜಲ್ದಿ ಮುಗಿಸ್ಕೊಂಬಂದು ಊಟ ಮಾಡಬೇಕು. ಹೊಟ್ಟೆ ಹಸಿತೈತೆ. ಮಧ್ಯಾಹ್ನ ಹೇಳಿದ್ನಲ್ಲ ಆಗಲೇ ಸಂಜೆನೆ. ನನಗೆ ಹೋಗ್ಬಿಟ್ಟು ಬರ್ತೀನಿ. ಒಂದು 10 ಮಿನಿಟ್ಸಲ್ಲೆಲ್ಲ ಬರೋಕ್ಕಾಗಲ್ಲ, ಒಂದು ಹಾಫ್ ಆನ್ ಅವರ್. ನಾನು ಇವಾಗ ಜಸ್ಟ್ ಜಿಮ್ ಮುಗಿಸ್ಕೊಂಬಂದೆ. ಅವರೆಲ್ಲ ಊಟನೇ ಮುಗಿಸ್ಬಿಟ್ರು. ನಾನು ಜಿಮ್ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಕೈ ತೊಳ್ಕೊಂಡು ನಾನು ಹೋಗ್ತೀನಿ ಊಟ ಮಾಡೋಕ್ಕೆ. ಟೈಮ್ ಆಗೈತಿ. ಇನ್ನೋ ತರೋಣ ಅಂತ ಹೋಗಿದ್ದೆ, ಇನ್ನೋನೇ ಇಲ್ಲ. ಬೇಡ ಅಂತ ಬಂದೆ. ಐತಿ ಅಂಗಡಿ, ಬಟ್ ನಾನು ಬೇಡ ಅಂತ ಬಂದೆ. ಊಟ ಮಾಡ್ತೀನಿ ಅಷ್ಟವರೆಗೂ. ಚಾರ್ಜ್ ಹಾಕ್ತೀನಿ ಫೋನ್ನ ನಾನು. ಗೈಸ್ ಎಲ್ಲರೂ ಇವಾಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಆಯಿತು. ಇವಾಗ ಹೋಗ್ಬಿಟ್ಟು ರೆಸ್ಟ್ ಮಾಡಬೇಕು. ಎಡಿಟಿಂಗ್ ಮಾಡಿಬಿಟ್ಟು ಇನ್ನೇನು ಬೇರೆ ಕೆಲಸ ಇಲ್ಲ ನಮಗೆ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮ್ಮ ಫ್ಯಾಮಿಲಿಯವರು ಹೇಳ್ತಾರೆ ನೋಡಿ. ಸಮಸ್ತ ಕರ್ನಾಟಕದ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 1/1/26 ಗುರುವಾರ. ನಾವು ಈ ವರ್ಷ ಬಿಟ್ರೆ ಮುಂದಿನ ವರ್ಷ ಸಿಗೋದು. ನಮ್ಮ ಮನೆಯವರೆಲ್ಲ ಈಗ ನಮ್ಮ ಅಪ್ಪ ಇಲ್ಲೇ ಇದ್ರು. ಇವಾಗ ಜಸ್ಟ್ ಹೋದ್ರು. ವಿಶ್ ಮಾಡಿ ಅಂದರೆ ಹೋಗ್ಬಿಟ್ಟು ಮಲ್ಕೊಂಡ್ರು. ನಾವು ಇವ್ರು ಬಿಗ್ ಬಾಸ್ ನೋಡ್ತಿದ್ರಲ್ಲ, ಹಂಗೆ ಒಂದು ಟೇಕ್ ತಳನ ಅಂದ್ಕರನೇ ಬಂದೆ ಅಷ್ಟೇ. ಇನ್ನೊಂದ್ಸತಿ ವಿಶ್ ಮಾಡಿಬಿಡಿ ನಮ್ಮ ಇನ್ನೊಂದ್ಸತಿ ವಿಶ್ ಮಾಡಿಬಿಡಿ. ಹೊಸ ವರ್ಷದ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳು. ಎಡಿಟಿಂಗ್ ಮುಗಿಸ್ಬಿಟ್ಟು ಮಲ್ಕೋಬೇಕಷ್ಟೇ, ಬೇರೆ ಏನಿಲ್ಲ. ಎಲ್ರಿಗೂ ಮತ್ತೆ ಹೇಳ್ತಾ ಇದ್ದೀನಿ, ಹ್ಯಾಪಿ 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 ನ್ಯೂ ಇಯರ್. ಗೈಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.